ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ರೆಸಿಪಿ ಬಂದು ಇಡ್ಲಿಗೆ ಮಾಡುವಂತಹ ಸಾಂಬಾರ್ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು ಅಂತ ನೋಡಿಬಿಡೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋದಾಗಿದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು 1 ಕಪ್ ಬೇಳೆನ ಹಾಕ್ಕೊಂಡಿದ್ದೀನಿ, ಅಂದರೆ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಅದನ್ನು ಆಲ್ರೆಡಿ ವಾಶ್ ಮಾಡ್ಕೊಂಡಾಗಿದೆ ನೋಡಿ. ಸೊ ನಾನು ಇದಕ್ಕೆ ಒಂದು 2 ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಹೆಚ್ಚಿರೋ ಅಂಥ 2 ಟೊಮ್ಯಾಟೊ. ಆಮೇಲೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಬೇಳೆ ಮುಳುಗುವಷ್ಟು ನೀರು ಹಾಕಬೇಕಾಗತ್ತೆ. ಸೊ ಹಾಕ್ಕೊಂಡಾಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಅರಿಶಿನ ಪೌಡರ್ನ ಹಾಕ್ಕೊಂಬಿಡೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಹಾಗೆ ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಬೇಳೆ. ಸೊ ಹಾಗಾಗಿ ನಾನು ಎಣ್ಣೆ ಹಾಕ್ಕೊಂಡು ಆ ಕಡೆ ಕುಕ್ಕರು ಕೂಗಲಿಕ್ಕೆ ಇಟ್ಟಿದ್ದೀನಿ. ಸೊ ಈ ಕಡೆ ಏನಂತಂದರೆ ಆಲ್ರೆಡಿ ಇಡ್ಲಿ ಬ್ಯಾಟರ್ ರೆಡಿ ಇದೆ. ನಾನು ಅದು ಹೇಗೆ ಹಾಕೋದು, ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಲಿಲ್ಲ. ಅದು ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ ಖಂಡಿತ ನಾನು ನಿಮಗೆ. ಈ ಕಡೆ ಆಲ್ರೆಡಿ ನಾನು ಇಡ್ಲಿನ ಹಾಕ್ಕೊತಾ ಇದ್ದೀನಿ ಪ್ಲೇಟಿಗೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಬ್ಯಾಟರು. ಸೊ ಇಡ್ಲಿ ಹಾಕ್ಕೊಂಡು ನಾನು ಆಲ್ರೆಡಿ ಇಡ್ಲಿ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಈ ಕಡೆ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಇನ್ನೊಂದ್ಸಲಿ ನಾನು ತೋರಿಸ್ತೀನಿ ಯಾವ ರೀತಿ ಸೋಕ್ ಮಾಡೋದು, ಓವರ್ ನೈಟು ಎಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ರೆ ಸಾಫ್ಟ್ ಇಡ್ಲಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಕಡೆ ಏನಂತಂದರೆ ಆಲ್ರೆಡಿ ಕುಕ್ಕರಲ್ಲಿ ಬೆಂದಿದೆ ಬೇಳೆ. ಸೊ ಇಳಿಸ್ಕೊಂಡು ನಾನು ಲಿಡ್ ಓಪನ್ ಮಾಡಿ ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆದಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಸೊ ಹಾಗಾಗಿ ನಾನು ಮಸ್ತ್ಕೊಂಡಿದ್ದೀನಿ ಚೆನ್ನಾಗಿ. ನೆಕ್ಸ್ಟು ಈ ಕಡೆ ಏನಂತಂದರೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ ಆಯಿಲ್ನ ಹಾಕ್ಕೊಂಡಿದ್ದೀನಿ, ಕಾಯಲಿಕ್ಕೆ ಬಿಡೋಣ. ನೆಕ್ಸ್ಟು ನಾವಿದಕ್ಕೆ ಸ್ವಲ್ಪ ಮಸ್ಟರ್ಡ್ ಅಂತಂದರೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂದಮೇಲೆ ಆನಿಯನ್ ಹಾಕ್ಕೊಂಡೆ ನಾನು. ಆನಿಯನ್ ಹಾಕ್ಕೊಂಡು ಒಂದು 2 ಆನಿಯನ್ ಆದರೂ ಬೇಕಾಗುತ್ತೆ. ಆನಿಯನ್ ಹೆಚ್ಚಿಗೆ ಹಾಕ್ಕೊಂಡಷ್ಟು ಟೇಸ್ಟು ಬಹಳ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ನಮ್ಗೆ ಆನಿಯನ್ನು ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಸೊ ನಾನು ದಪ್ಪದೊಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಹಾಗೆ ನನ್ನ ಫೇವ್ರೆಟ್ ಆದ ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಕರಿಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊತೀನಿ, ಬಿಕಾಸ್ ನಾನು ವೇಸ್ಟ್ ಮಾಡೋದಿಲ್ಲ, ನನಗೆ ಅದು ಇಷ್ಟ ಅಂದ್ಬಿಟ್ಟು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಎನಿವೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕಲರೆಲ್ಲ ಚೇಂಜ್ ಆಗಬೇಕು ಸ್ವಲ್ಪ. ಸೊ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಾಂಬಾರುಗಳಿಗೆ ಇಂಗು ಹಾಕೋದು ತುಂಬ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ರುಚಿನೂ ಚೆನ್ನಾಗಿರುತ್ತೆ, ಜೀರ್ಣಶಕ್ತಿನೂ ಬೇಗ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇಂಗುನ ಮರಿದಿರ ನೀವು ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆ ಮಾಡುವಾಗ. ಸೊ ಇಂಗುನೂ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಗುಂಟೂರು ಚಿಲ್ಲಿನೂ ಹಾಕ್ಕೊಳ್ಬೇಕಾಗುತ್ತೆ. ಆ್ಯಕ್ಚುಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಬೇಕಾಗಿತ್ತು. ಸೊ ನಾನು ಇಲ್ಲದೆ ಇರೋ ಕಾರಣ ಗುಂಟೂರು ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಲ್ರೆಡಿ ನಾನು ಸಾಂಬಾರಿಗೆ ಉಪ್ಪು ಹಾಕಿದ್ದೀನಿ ಬೇಳೆ ಬೇಯಿಸ್ಕೊಳ್ಳೋವಾಗ. ಸೊ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟು ನಾವೇನು ಅಂತಂದರೆ ಇಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಮಾಡುವಾಗ ಈ ಪೌಡರ್, ಇದು ಏನು ಪೌಡರ್ ಅಂತಂದರೆ ಆ್ಯಕ್ಚುಲಿ ಇಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. MTR ಅವ್ರದ್ದು ಬಿಸಿಬೇಳೆ ಬಾತ್ ಪೌಡರು, ಇಲ್ಲಾಂದರೆ ವಾಂಗಿಬಾತ್ ಪೌಡರ್, ಎರಡರಲ್ಲಿ ಯಾವುದು ಹಾಕ್ಕೊಂಡ್ರೂ ಓಕೆನೇ. ನೋಡಿ ಆ್ಯಕ್ಚುಲಿ ಅದು ಹಾಕ್ಕೊಂಡ್ರೆ ಮಾತ್ರ ಸೇಮ್ ಹೋಟೆಲಲ್ಲಿ ಮಾಡೋ ಅಂತಹ ಸಾಂಬಾರು ಥರನೇ ಬರುತ್ತೆ ನಿಮಗೆ. ಇದು ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ನಾನು ನಿಮಗೆ. ಯಾರು ಹೆಂಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ, ಬಟ್ ನಾನು ಈ ರೀತಿ MTR ಅವರ
ಈ ಪೌಡರ್ನ ಯೂಸ್ ಮಾಡಿ ನಾನು ಸಾಂಬಾರು ಮಾಡ್ತೀನಿ. ಬಹಳ ಬಹಳ ರುಚಿಯಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಹೋಟೆಲ್ ಸ್ಟೈಲೇ ಬರುತ್ತೆ. ಸೊ ಹಾಗೆ ನೋಡಿ, ಈ ಕಡೆ ನಾನು ಬೇಯಿಸ್ಕೊಂಡಿರೋಂತಹ ಬೇಳೆನ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ. ಸಾಂಬಾರು ಮಾತ್ರ ಎಮ್ಮಿ ಟೇಸ್ಟ್ ಕಣ್ರಿ, ಸಖತ್ತಾಗಿರುತ್ತೆ. ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ ಈ ರೀತಿ ಸಾಂಬಾರನ್ನ. ಏನಂತಂದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಕುದೀತಾ ಆಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಇರಲಿ ಸಾಂಬಾರು, ಆಮೇಲೆ ಗಟ್ಟಿ ಆದಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ತೆಳ್ಳಗಂದರೆ ತೀರಾ ತೆಳ್ಳಗಲ್ಲ, ಒಂದು ಮೀಡಿಯಮ್ ಲೆವೆಲ್ಗೆ ಇದ್ದರೆ ಸಾಕು. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಸಾಂಬಾರು. ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇಡ್ಲಿಗೆ ಮತ್ತು ದೋಸೆಗೆ ಮಾತ್ರ ಚೆನ್ನಾಗಿರುತ್ತೆ ಇದು. ಈವನ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಸಾಂಬಾರು ಆಲ್ರೆಡಿ ರೆಡಿ ಆಗಿದೆ. ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಇಡ್ಲಿ ಜೊತೆಗೆ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇಡ್ಲಿ, ಎಷ್ಟು ಕಲರಾಗಿ ವೈಟಾಗಿ ಕಾಣ್ತಿದೆ. ಸೊ ನೋಡಿ, ನಾನು ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಕುದ್ದಾದ್ಮೇಲೆ ಈ ಹದಕ್ಕೆ ಬಂದಿದೆ. ಈ ಹದಕ್ಕೆ ಬರಬೇಕು ಅಂತಂದರೆ ನೀವು ಕರೆಕ್ಟಾಗಿ ಮೆಷರ್ಮೆಂಟಾಗಿ ನೀರನ್ನ ಹಾಕಬೇಕಾಗತ್ತೆ. ಸೊ ತುಂಬ ಚೆನ್ನಾಗಿ ಡೈಲಿ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ ಹೆಂಗೆ ಹಾಕಬೇಕು ಅನ್ನೋದು. ಸೊ ನೋಡಿ, ನಾನು ಡಿಪ್ಪು ಅಂತಂದರೆ ಇಡ್ಲಿ ಮೇಲೆ ಸಾಂಬಾರು ಡಿಪ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ನನಗಂತೂ ತುಂಬ ಖುಷಿ ಆಯಿತು, ಬಿಕಾಸ್ ಮಕ್ಳಿಗೆ ಚೆನ್ನಾಗಿ ತಿಂದರೆ ಅಲ್ವಾ ನಮಗೂ ಖುಷಿ ಆಗೋದು. ಸೊ ತೃಪ್ತಿ ಆಯಿತು ನನಗಂತೂ ಅವತ್ತು. ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ಪೇಷನ್ಸಿಂದ ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ, ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.